ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯನ್ನು ಠಾಣಾ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಸದಸ್ಯರಾದ ಮಾಲೂರು ವೆಂಕಟರಾಮ್ ಅವರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ಸಭೆಗೆ ಮಾಸ್ತಿ ಹೋಬಳಿ ಹಾಗೂ ಟೇಕಲ್ ಹೋಬಳಿಯ ಸುಮಾರು 100ಕ್ಕೂ ಹೆಚ್ಚು ದಲಿತ ಮುಖಂಡರು ಹಾಜರಿದ್ದು ಸಭೆಯನ್ನು ನಡೆಸಲಾಯಿತು. ಸಾವಿರಾರು ವರ್ಷಗಳಿಂದ ಮೇಲ್ಜಾತಿಯವರ ಅಟ್ಟಹಾಸದಿಂದ ದೌರ್ಜನ್ಯ, ಶೋಷಣೆ ಮತ್ತು ತುಳಿತಕ್ಕೆ ಒಳಗಾಗಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸರ್ಕಾರ ಕಡ್ಡಾಯವಾಗಿ ತಿಂಗಳ 2ನೇ ಭಾನುವಾರದಂದು ರಾಜ್ಯದ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ದಲಿತರ ದಿನ ಆಚರಣೆ ಮಾಡುವುದಾಗಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದು, ಅದರಂತೆ ಈ ದಿನ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ಕುಂದುಕೊರತೆ ಸಭೆಯನ್ನು ಸುಮಾರು 2.5 ಗಂಟೆಗಳ ಕಾಲ ಇನ್ಸ್ಪೆಕ್ಟರ್ ಆದ ಓಂ ಪ್ರಕಾಶ್ ಗೌಡ ಅವರು ಸುದೀರ್ಘವಾಗಿ ದಲಿತ ಮುಖಂಡರೊಂದಿಗೆ ಚರ್ಚೆ ಮಾಡಿದರು. ಇಂದು ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯ ಚರ್ಚೆಯಲ್ಲಿ ಮಾಸ್ತಿ ಹೋಬಳಿಯ ರಾಯಸಂದ್ರ ಗ್ರಾಮದ ದಲಿತ ಮುಖಂಡರಾದ ರಾಜಪ್ಪ ಬಿಂತಿಮರಾಯಪ್ಪ ಎಂಬುವರು ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಎಲ್ಲ ಸಮುದಾಯದ ಜನ ವಾಸ ಮಾಡ್ತಾ ಇದ್ದೇವೆ. ನಮ್ಮ ಗ್ರಾಮದಲ್ಲಿ ಮೇಲ್ಜಾತಿಯವರು ದೇವರ ಉತ್ಸವ, ಕರಗ ಮತ್ತು ಹಬ್ಬ ಹರಿದಿನಗಳಲ್ಲಿ ದೇವರ ಮೆರವಣಿಗೆಗಳನ್ನು ಮಾಡಲು ಗ್ರಾಮದ ಹಳೆಯ ಸಂಪ್ರದಾಯದಂತೆ ಗ್ರಾಮದ ಪ್ರತಿ ಮನೆಗೂ ದೇವರ ಉತ್ಸವಕ್ಕೆ ಹಾಗೂ ಕರಗ ಮಹೋತ್ಸವ ನಡೆಸಲು ಹಣ ವಸೂಲಿ ಮಾಡ್ತಾರೆ. ಆದರೆ ಕರಗ ಉತ್ಸವಗಳಾಗಲಿ ದೇವರ ಪಲ್ಲಕ್ಕಿಗಳಾಗಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಮ್ಮ ಸಮುದಾಯದ ಕುಟುಂಬದ ಮನೆಗಳಲ್ಲಿ ಹಣ ಪಡೆದ ಮೇಲ್ಜಾತಿಯವರು ದೇವರುಗಳನ್ನು ದಲಿತ ಕೇರಿಗಳಿಗೆ ಪೂಜೆ ಮಾಡಲು ಬಿಡೋದಿಲ್ಲ. ದೇವಸ್ಥಾನಗಳ ಒಳಗಡೆ ಪ್ರವೇಶ ಮಾಡಲು ನಿರ್ಬಂಧ ಹೇರ್ತಾರೆ. ನಾವು ಕೊಟ್ಟ ಹಣ ದೇವರ ಉತ್ಸವಕ್ಕೆ, ಪಲ್ಲಕ್ಕಿಗಳಿಗೆ, ಕರಗ ಉತ್ಸವಗಳಿಗೆ, ಪೂಜೆಗಳಿಗೆ ಬೇಕು. ಆದರೆ ನಾವು ಮಾತ್ರ ದೇವಾಲಯದ ಒಳಗೆ ಹೋಗುವ ಹಾಗಿಲ್ಲ, ಪೂಜೆ ಮಾಡುವ ಹಾಗೆಯೂ ಇಲ್ಲ, ದಲಿತ ಕೇರಿಗಳ ಒಳಗೆ ದೇವರ ಪ್ರವೇಶ ಮಾಡುವ ಹಾಗಿಲ್ಲ. ಇಂತಹ ನೀಚ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದೇವೆ. ಇಂತಹ ಕಾರ್ಯಗಳು ಗ್ರಾಮದಲ್ಲಿ ಮಾಡುವಾಗ ನಮ್ಮನ್ನು ಅಸ್ಪೃಶ್ಯರಂತೆ ಕಂಡು ಸಮಾಜದಲ್ಲಿ ನಮ್ಮ ಸಮುದಾಯಗಳನ್ನು ತುಳಿತಾ ಇದ್ದಾರೆ. ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತು ದಲಿತರನ್ನ ದಮನ ಮಾಡುವ ಮೇಲ್ಜಾತಿಯವರ ಅಟ್ಟಹಾಸವನ್ನು ಮಟ್ಟ ಹಾಕಬೇಕಿದೆ. ನಮಗೂ ಈ ಸಮಾಜದಲ್ಲಿ ಬದುಕುವ ಹಕ್ಕನ್ನು ಪವಿತ್ರವಾದ ಭಾರತದ ಸಂವಿಧಾನ ನಮಗೆ ನೀಡಿದೆ. ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಿ ತುಳಿತಕ್ಕೆ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಜವಾಬ್ದಾರಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಅದರ ಅಧೀನದಲ್ಲಿ ಕೆಲಸ ಮಾಡುವ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ ಅಂತ ಚರ್ಚಿಸಿ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಹಾಗೆಯೇ ಟೇಕಲ್ ಹೋಬಳಿಯ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಸುಮಾರು ತಿಂಗಳ ಹಿಂದೆ ಗ್ರಾಮದ ದೇವಾಲಯದ ಒಳಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಒಳ ಹೋಗದಂತೆ ನಿರ್ಬಂಧ ಹೇರಿದ್ದು, ವಿಚಾರವಾಗಿ ಸ್ಥಳೀಯ ಮುಖಂಡರುಗಳು ಸುಮಾರು ಜನ ಸೇರಿ ನ್ಯಾಯ ಪಂಚಾಯಿತಿಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ತಲ್ಲಣವಾಗಿದೆ. ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳು ನಡೆಯುವುದು ಬೇಡ. ಮುಂದೆ ಅಂತಹ ಅನಿಷ್ಟ ಪದ್ಧತಿಗಳು ಕೊನೆಗಾಣಬೇಕಾದರೆ ಗ್ರಾಮದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಂತಿ ಸಭೆ ನಡೆಸಬೇಕು ಅಂತ ಸಭೆಯಲ್ಲಿ ಚರ್ಚಿಸಿದ್ರು. ಇನ್ನು ಈ ಸಮಯದಲ್ಲಿ ದಲಿತ ಮುಖಂಡರಾದ ಕೆಂಬೋಡಿ ನಾರಾಯಣಪ್ಪ, ರಾಜಪ್ಪ, ಹಳೇಹಳ್ಳಿ ತಿಮ್ಮರಾಯಪ್ಪ, ಮರ್ಲಹಳ್ಳಿ ಅಮರೇಶ್, ಲಕ್ಷ್ಮಣ್, ವಕೀಲರಾದ ಈಶ್ವರ್, ಹರೀಶ್, ವರದಾಪುರ ನಾರಾಯಣಸ್ವಾಮಿ, ಎನ್ ವೆಂಕಟೇಶ್ ಬಾಬು, ರಾಜನಹಳ್ಳಿ ತಿಮ್ಮರಾಯಪ್ಪ, ಲವಲಪ್ಪ, ವೆಂಕಟಸ್ವಾಮಿ, ಇನ್ನೂ ಅನೇಕ ಮುಖಂಡರು, ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ದೊಡ್ಡಕಲ್ಲಹಳ್ಳಿ ನಾರಾಯಣಸ್ವಾಮಿ. ಯಾವ ರೀತಿ ನಡ್ಕೋಬೇಕು, ಪೊಲೀಸರಾಗಲಿ ಮುಖಂಡರಾಗಲಿ ಅವ್ರಿಗೇನು ಮಾಹಿತಿ. ಒಂದೇ ವಿಚಾರ. ಎರಡನೇ ವಿಚಾರ, ಈಗ ದೇಶಕ್ಕೆ ಪಂಚಾಯತಿ ಮಾಡ್ತಿದ್ರು, ಮೊದಲ ಅವಕಾಶ ಇತ್ತು. ಈಗ ನಾವು ದೇವಿನ ನಮಗೂ ಏನು ಎಲ್ಲ ಅವರೇ ಬಂದು ಹಳೆ ಇನ್ಸಿಡೆಂಟು ಬೆಳಿಗ್ಗೆ ಆಗಿದೆ ಕಾಲ್ ಮಾಡ್ತಾರೆ. ಅಲ್ಲ, ಇವಾಗ ಏನಾಗಬೇಕು ಅಷ್ಟೇ, ನಮ್ಮ ಕಡೆಯಿಂದ ಏನಾಗಬೇಕು ನಾವೇ ಮಾತಾಡಿ ಅದೇ ಸೆಟ್ ಮಾಡಿದ್ದೀವಿ. ಆ ವಿಚಾರ ಮತ್ತೆ ಕ್ರಿಯೇಟ್ ಆಗಿ ಬೇಡ ಅಂತ ಹೇಳ್ಬಿಟ್ಟು ಒಂದು ನಾವು ಅವರು ಬೋರ್ಡ್ ಹಾಕಿದ್ಮೇಲೆ ಹೊರಗೆ ಪ್ರವೇಶ ಮಾಡಿರೋದು ಕ್ಲಿಯರ್ ಆಗಿದೆಯಲ್ಲ ಸಮಸ್ಯೆ. ಅದು ಮತ್ತೆ ಕ್ರಿಯೇಟ್ ಆಗಬೇಕು ಅಂತ ನೇರವಾಗಿ ಪೇಷಂಟ್ ಕೂಡ ನಾವೆಲ್ಲ ಗಮನಕ್ಕೆ ಕೊಡೋದು ಅದನ್ನು ಮಾಡ್ತೀವಿ.
ಎಕ್ಸಿಡೆಂಟ್ ಕಂಪ್ನಿ ದಯವಿಟ್ಟು ನೀವು ಮಾದರಿ ಹೋಗ್ತಿರಲ್ಲ ಹೋದಾಗ ನೋಡ್ಬಿಟ್ಟು ಅವ್ನು ಹಂಚಿಕೊಡಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೆ ಹೋಗಿ 2 ಸರಿ ಬಂದಿದ್ರು. ಬಟ್ ಬಂದು ಅವರು ಬರ್ತಾರೆ ಮತ್ತೆ ಹೋಗ್ತಾರೆ. ನೋಡ್ಬೇಕಲ್ಲ ಇನ್ನು ಅವ್ರು ಬಂದು ಹೋಗ್ತಾರೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ವಿ ಹೋಗಿ ನಾವು 2 ಸರಿ ಬಂದಿದ್ರು.